ಅಂಬಾನಿ ಕುಟುಂಬ ದೇಶದ ಅತ್ಯಂತ ಶ್ರೀಮಂತ ಕುಟುಂಬ. ಕೇವಲ ದುಡ್ಡಿನ ವಿಷಯಕ್ಕಲ್ಲ, ಹತ್ತಾರು ಒಳ್ಳೆಯ ವಿಚಾರಗಳಿಗೆ ಈ ಕುಟುಂಬ ಹೆಸರುವಾಸಿ. ಈಗಲೂ ಅಂಥದ್ದೇ ಒಂದು ವಿಚಾರ ದೇಶದ ಜನರ ಹುಬ್ಬೇರಿಸುವಂತೆ ಮಾಡಿದೆ. ದುಡ್ಡಿರೋರು ಮಕ್ಕಳೆಲ್ಲ ಬರ್ಡೇ ಬಂದರೆ ಪಾರ್ಟಿ ಮಾಡ್ತಾರೆ, ಕ್ಲಬ್ಬು ಪಬ್ಬು ಅಂತ ಸುತ್ತಾಡ್ತಾರೆ. ಆದರೆ ಮುಖೇಶ್ ಅಂಬಾನಿ ಕಿರಿಯ ಪುತ್ರ ಅನಂತ್ ಅಂಬಾನಿ ತಮ್ಮ 30ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆ ನಡುವೆ ಬಾಯ್ಲರ್ ಕೋಳಿಯನ್ನು ಕಾಪಾಡಿದ್ದಾರೆ. ಈ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಹೀಗೆ ಕಾಪಾಡಿದ ಬಾಯ್ಲರ್ ಕೋಳಿಯನ್ನು ಏನು ಮಾಡ್ತಾರೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಈ ಬಗ್ಗೆ ಎಲ್ಲವನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಅನಂತ್ ಅಂಬಾನಿ ತಮ್ಮ 30ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ಬದಲು ಧಾರ್ಮಿಕವಾಗಿ ಆಚರಿಸಲು ನಿರ್ಧರಿಸಿದ್ದಾರೆ. ಶ್ರೀರಾಮ ಹಾಗೂ ಶ್ರೀಕೃಷ್ಣನ ಪರಮ ಭಕ್ತರಾಗಿರೋ ಅನಂತ್ ಜಾಮ್ನಗರದಿಂದ ದ್ವಾರಕಾ ನಗರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬರೋಬ್ಬರಿ ಒಟ್ಟು 140 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಅನಂತ್ ಕ್ರಮಿಸ್ತಾ ಇದ್ದಾರೆ. ಅನಂತ್ ಅಂಬಾನಿ ತಮ್ಮ ಪಾದಯಾತ್ರೆ ಮಾಡುವಾಗ ರಸ್ತೆಯಲ್ಲಿ ಟ್ರಕ್ ಒಂದು ಬರುತ್ತೆ. ಅದರಲ್ಲಿ 250 ಕೋಳಿಯನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಆದರೆ ಆ ಕೋಳಿಗಳನ್ನು ನೋಡಿದ ಅನಂತ್ ತಕ್ಷಣ ಆ ಟ್ರಕ್ಕನ್ನು ನಿಲ್ಲಿಸಿ ಚಾಲಕನೊಂದಿಗೆ ಮಾತನಾಡಿದ್ದಾರೆ. ಒಂದೊಂದು ಕೋಳಿಗೆ ಡಬ್ಬಲ್ ಹಣ ಕೊಡ್ತೀನಿ, ಎಲ್ಲವನ್ನೂ ನನಗೆ ಕೊಡು ಅಂತೇಳಿ ಒಟ್ಟು 250 ಕೋಳಿಗಳನ್ನು ಅವರು ತಗೊಂಡಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ಅವರ ಕನಸಿನ ಕೂಸಾದ ಒಂತಾರಾಗೆ ಕಳಿಸಿಕೊಟ್ಟಿದ್ದಾರೆ ಆ ಕೋಳಿಗಳನ್ನು. ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಹಿನ್ನೆಲೆಯಲ್ಲಿ ಅನಂತ್ ಈ ಕೆಲಸವನ್ನು ಮಾಡಿದ್ದಾರೆ ನಿಜ. ಆದರೆ ಈ ಕೋಳಿಯನ್ನು ಏನು ಮಾಡ್ತಾರೆ? ಯಾಕಂದರೆ ಬಾಯ್ಲರ್ ಕೋಳಿ ಅಂದರೆ ತಿನ್ನೋಕ್ಕೋಸ್ಕರ ಸಾಕ್ತಾರೆ. ಇದು ಹೆಚ್ಚು ದಿನ ಬದುಕಲ್ಲ. ಯಾಕಂದರೆ ತಿನ್ನೋಕ್ಕಾಗಿ ಫಾರ್ಮ್ನಲ್ಲಿ ಬೆಳೆಸಿದ ಕೋಳಿ ಆಗಿರೋದ್ರಿಂದ 40ರಿಂದ 45 ದಿನಗಳಲ್ಲಿ ಇದು ದೊಡ್ಡ ಆಗುತ್ತೆ. ಎಷ್ಟು ಅದು ಕೆಜಿ ಬರಬೇಕು ಅಷ್ಟು ದೊಡ್ಡ ಆಗುತ್ತೆ. ಆಮೇಲೆ ಅವು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು, ಈ ಶೆಕೆಗೂ ಸಾಯುತ್ತೆ. ಹೀಗಾಗಿ ಅವುಗಳನ್ನ ತಿನ್ನೋಕ್ಕೋಸ್ಕರನೇ ಸಾಕೋದು. ಹೀಗಾಗಿ ಅವನ್ನ ರಕ್ಷಣೆ ಮಾಡಿ ಏನು ಮಾಡ್ತಾರೆ? ಅವ್ರು ಅಲ್ಲಿ ಸಾಕ್ತಾರ? ಯಾಕಂದರೆ ಅದನ್ನ ಕಾಡು ಪ್ರಾಣಿಗಳು ಸಾಕೋಕ್ಕೋಸ್ಕರ ಮಾಡಿರೋದು. ಹೀಗಾಗಿ ಒಂತಾರೆಗೆ ಯಾಕೆ ತೆಗೆದುಕೊಂಡು ಹೋದ್ರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದರೆ ಅಲ್ಲಿ ಸಾಕೋಕ್ಕಾಗಲ್ಲ. ಫಾರಂ ಕೋಳಿಗಳನ್ನು ಎಷ್ಟು ನಾವು ಸಾಕಷ್ಟು ವರ್ಷಗಳ ಕೂಡ ಸಾಕೋಕ್ಕಾಗಲ್ಲ. ಕಂತ್ರಿ ಕೋಳಿ ಆದರೆ ಸಾಕ್ಬೋದು ಹೊರತು ಫಾರಂ ಕೋಳಿನ ಸಾಕೋಕ್ಕಾಗಲ್ಲ. ಹೀಗಾಗಿ ಅವುಗಳು ಒಂತಾರದಲ್ಲಿರುವ ಹುಲಿ, ಸಿಂಹ, ಚಿರತೆಗಳಿಗೆ ಆಹಾರ ಆಗುತ್ತಾ ಅನ್ನೋ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಅನಂತ್ ಅಂಬಾನಿ ಜನರ ಎದುರು ಕೋಳಿಗಳನ್ನು ರಕ್ಷಣೆ ಮಾಡಿ ಒಂತಾರದಲ್ಲಿರುವ ಕಾಡು ಪ್ರಾಣಿಗಳ ಆಹಾರಕ್ಕಾಗಿ ಕಳಿಸಿಕೊಟ್ರ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಜನರ ಮುಂದೆ ಪೋಸ್ ಕೊಡೋಕ್ಕೋಸ್ಕರ ಅನಂತ್ ಅಂಬಾನಿ ಹೀಗೆ ಮಾಡಿದ್ರ ಅನ್ನೋದೇ ಈಗ ಪ್ರಶ್ನೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.